ಜೈಲಿನಲ್ಲಿ ದರ್ಶನ್ಗೆ ಕಾಫಿ ಸಿಗರೇಟ್ ವ್ಯವಸ್ಥೆ ಸರಿಯಲ್ಲ. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಶಿವನಗೌಡ ಬೇಸರ ಹೊರಹಾಕಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾರೋ ಇಲ್ವೋ ಎಂಬ ಭಾವನೆ ಇದೆ. ದರ್ಶನ್ ರೆಸಾರ್ಟ್ನಲ್ಲಿ ಇರುವಂತೆ ಕಂಡು ಶಾಕ್ ಆಯಿತು ಅಂತ ರೇಣುಕಾಸ್ವಾಮಿ ಅವರ ತಂದೆ ಬೇಸರವನ್ನ ಹೊರಹಾಕಿದ್ದಾರೆ. ದರ್ಶನ್ಗೆ ಸಿಗರೇಟ್ ನೀಡಿದವರಿಗೆ ಶಿಕ್ಷೆ ಆಗಬೇಕು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಸಿಬಿಐಗೆ ವಹಿಸಬೇಕು. ಹೀಗಂತ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಆಗ್ರಹಿಸಿದ್ದಾರೆ. ಜೈಲಿನಲ್ಲಿ ಯಾವ ರೀತಿ ಎಲ್ಲ ಸಾಮಾನ್ಯ ಕೈದಿಗಳಿಗೆ ಕೊಡ್ತಾರೆ ಆ ರೀತಿ ಇರಬೇಕು ವಿನಃ ಇದು ನನಗೂ ಫೋಟೋ ಅಂದರೆ ನಮ್ಮ ಸ್ನೇಹಿತರು ತೋರಿಸಿ ಅದು ಭಾಳ ಆಶ್ಚರ್ಯ ಆಗುತ್ತೆ. 4 ಜನ ಕುರ್ಚಿ ಮೇಲೆ ಕೂತ್ಕೊಂಡು ಸಿಗರೇಟು ಚಾ ಇರೋದು ಎಲ್ಲಿ ಅತಿಥಿ ಗೃಹದಲ್ಲಿ ಕೂತಿದ್ದಾರೆ. ಜೈಲು ಅತಿಥಿ ಗೃಹ ಗೊತ್ತಾಗ್ತಾ ಇಲ್ಲ, ರೆಸಾರ್ಟ್ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ. ಜೈಲಾಗಿರ್ಬೇಕು ವಿನಃ ಜೈಲಿಲ್ಲ. ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಾವು ನ್ಯಾಯ ಸಿಗುತ್ತೆ, ನಾವು ಪೊಲೀಸ್ನವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ, ನಿಮಗೆ ತಪ್ಪಿದ ಶಿಕ್ಷೆ ಆಗುತ್ತೆ ಅಂತ ಭರವಸೆ ಕೊಟ್ಟು ನಮಗೆ ಆತ್ಮಸ್ಥೈರ್ಯ ಹೇಳಿದ್ರು. ಪೊಲೀಸ್ ಅಧಿಕಾರಿ ಕೊಂಡಾಗ ಕೂಡ ಅವರು ಕೂಡ ನಮಗೆ ನ್ಯಾಯಯುತ ಶಿಕ್ಷೆ ಆಗುತ್ತೆ ಅಂತಂದರು. ಇಲ್ಲಿವರೆಗೂ ನ್ಯಾಯ ಪೊಲೀಸರನ್ನು ನೋಡಿದಾಗ ನಮ್ಗೆ ಆ ನಂಬಿಕೆ ಭರವಸೆನೇ ಇತ್ತು. ಕೆಲವೆಲ್ಲ ಘಟನೆಗಳು ನೋಡಿದಾಗ ನ್ಯಾಯಾಂಗನೂ ಕೂಡ ನಮಗೆ ನ್ಯಾಯಯುತ ನಾವು ಯಾರು ತಪ್ಪಿಸ್ರು ಅಂತ ನಾವು ಹೇಳುತ್ತೆ. ಯಾರು ತಪ್ಪಿಸಿದ್ರು ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ತನ್ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು. ಯಾಕಂದರೆ ನನ್ನ ಮಗನ ಕಳ್ಕೊಂಡದ್ದು ನನಗೆ ಗೊತ್ತು ಏನಂತ. ಅವ್ರಿಗೆ ಆರಾಮಾಗಿ ಕುತ್ಕೊಂಡ್ರಿಗೆ ಯಾರಿಗೆ ಗೊತ್ತಿರ್ತೈತೆ. ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಿ. ಕಣ್ಣೀರಲ್ಲಿ ಕೈ ತೊಳಿತಾ ಇದ್ವಿ. ನಮ್ಮ ಮಗನ ಕಳ್ಕೊಂಡು ಏನು ರೀ ಅವ್ರಿಗೆ ಚೈನಿ ಹೊಡಿತಿದ್ದಾರೆ. ನಮ್ಮ ದುಃಖ ಮಗನ ಕಂಡವ್ರಿಗೆ ಅವ್ರಿಗೆ ಯಾರು ಇರೋದು ಮನುಷ್ಯತ್ವ ಇದೆಯಾ ಅನಿಸುತ್ತೆ. ನಾವು ಎಷ್ಟು ಇದರಲ್ಲಿ ದಿನ ಬೆಳಗಾದರೆ ಸೊಸೆ ಬಗ್ಗೆ ಎಷ್ಟು ನಮಗೆ ಸಂಕಟ ಆಗ್ತಾಯಿದೆ. ಅವಳ ಜೀವನ ಹೆಂಗೆ ನಾವು ಇದು ಮಾಡಬೇಕಂತ ಅಂಥದ್ರಲ್ಲಿ ಈ ಘಟನೆಗಳು ನಮ್ಮ ಕಣ್ಣೆದುರಿಗೆ ಬಂದರೆ ನಮ್ಗೆ ಎಷ್ಟು ಹೊಟ್ಟೆ ಉರಿಯಾಕಿಲ್ಲ, ಸಂಕಟ ಹಾಕಿಲ್ಲ. ದಯಮಾಡಿ ಅರ್ಥ ಮಾಡ್ಕೋಬೇಕು. ನ್ಯಾಯಾಂಗ ಇರ್ಬೋದು, ಸರ್ಕಾರ ಇರ್ಬೋದು, ಪೊಲೀಸರು ಇರ್ಬೋದು, ಏನು ಕಾನೂನಿದೆ ಕಾನೂನು ಪ್ರಕಾರ ಅವರಿಗೆ ಇದನ್ನು ಇದು ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ. ನನಗೆ ಮಾತಾಡೋಕ್ಕೆ ಬರ್ತಾಯಿಲ್ಲ, ದುಃಖ ಹೋಗ್ತಾಯಿದೆ. ದಯಮಾಡಿ ಸರ್ಕಾರ ಕೇಳ್ತದೆ ಅಷ್ಟೇ. ಈ ತಪ್ಪನಿಗೆ ಸರಿಯಾದ ನ್ಯಾಯ ತನಿಖೆ ಆಗಲಿ ಇದಂತ ಇದರಿಂದ ಹಿಂಗಾಗೋದ್ರಿಂದ ನಾವು ಅನಿವಾರ್ಯವಾಗಿ ಸಿಬಿಐ ತನಿಖೆ ಆಗಬೇಕು ಅಂತ ಅನಿಸ್ಬಿಡ್ತೈತೆ. ನಾವು ಪೊಲೀಸ್ ಮೇಲೆ ಅಪೀನಾದ ನಂಬಿಕೆ ಇದೆ. ಎಲ್ಲರೂ ನಮ್ಗೆ ಭರವಸೆ ಕೊಟ್ಟಿದ್ದಾರೆ. ಅದು ಸುಳ್ಳಾಗಬಾರ್ದು. ದಯಮಾಡಿ ಸರ್ಕಾರ, ಪೊಲೀಸ್ ಅಧಿಕಾರ, ನ್ಯಾಯಾಂಗ ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗಲಿ.